ಮದ್ದೂರು ತಾಲೂಕು ಬೋರಪುರ ಗ್ರಾಮದಲ್ಲಿ ಭಾರತಿ ಕಾಲೇಜು ವತಿಯಿಂದ 52ನೇ ವರ್ಷದ ರಾಷ್ಟ್ರೀಯ ಸೇವಾ ಯೋಜನೆಯ ವಿಶೇಷ ಶಿಬಿರವನ್ನು ಶಾಸಕ ಹಾಗೂ ಬಿಟಿ ಅಧ್ಯಕ್ಷ ಮಧು ಜಿ ಮಾದೇಗೌಡ ಉದ್ಘಾಟಿಸಿದರು. ನಂತರ ಶಾಸಕ ಹಾಗೂ ಭಾರತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಮಧು ಜಿ ಮಾದೇಗೌಡ ಅವರು ಮಾತನಾಡಿ, ಯುವ ಶಕ್ತಿಯು ಅತ್ಯಂತ ಬಲಿಷ್ಠವಾದ ಶಕ್ತಿಯಾಗಿದೆ. ಯುವ ಜನರು ತಮ್ಮಲ್ಲಿನ ಕೀಳರಿಮೆಯನ್ನು ಅಳಿಸಿ ಹಾಕಿ ಆತ್ಮವಿಶ್ವಾಸದಿಂದ ಮುನ್ನಡೆದು ಸಾಧನೆ ಮಾಡಬೇಕೆಂದು ತಿಳಿಸಿದರು. ಗಾಂಧಿ ಕಂಡ ಗ್ರಾಮ ಸ್ವರಾಜ್ಯದ ಕನಸನ್ನು ನನಸು ಮಾಡುವ ಕೆಲಸ ಇಂದಿನ ಯುವ ಶಕ್ತಿಯ ಮೇಲಿದೆ. ರಾಷ್ಟ್ರೀಯ ಸೇವಾ ಯೋಜನೆ ಗಾಂಧೀಜಿಯವರ ಕಲ್ಪನೆಯ ಕೂಸಾಗಿತ್ತು ಎಂದರು. ದೇಶವನ್ನು ಸುಭದ್ರವಾಗಿ ಕಟ್ಟುವ ಕಾಯಕದಲ್ಲಿ ಯುವ ಶಕ್ತಿ ಪ್ರಮುಖ ಪಾತ್ರವಾಗಿದೆ. ಹಾಗಾಗಿ ಪ್ರತಿಯೊಬ್ಬರೂ ತಮ್ಮ ವಿದ್ಯಾಭ್ಯಾಸದ ಜೀವನವನ್ನು ಹಾಳು ಮಾಡಿಕೊಳ್ಳದೆ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕೆಂದರು. ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಬೋರಪುರ ಶಂಕರೇಗೌಡ ಅವರು ಸಂದರ್ಭದಲ್ಲಿ ಮಾತನಾಡಿ, ಭಾರತಿ ವಿದ್ಯಾಸಂಸ್ಥೆ ನಮ್ಮ ಗ್ರಾಮದಲ್ಲಿ 7 ದಿನಗಳ ಕಾಲ ರಾಷ್ಟ್ರೀಯ ಸೇವಾ ಯೋಜನೆ ಹಮ್ಮಿಕೊಳ್ಳುವ ಮೂಲಕ ಜನರಲ್ಲಿ ಗ್ರಾಮದ ನೈರ್ಮಲ್ಯ, ಪರಿಸರ ಸಂರಕ್ಷಣೆ, ಶಿಕ್ಷಣ, ಜಾತ್ಯತೀತತೆ, ಸಮಾನತೆ, ರಾಷ್ಟ್ರೀಯತೆಗಳ ಬಗ್ಗೆ ಅರಿವು ಮೂಡಿಸಲಿದ್ದಾರೆ. ಗ್ರಾಮದಿಂದ ನಾವು ಸಂಪೂರ್ಣವಾಗಿ ಶಿಬಿರಾರ್ಥಿಗಳಿಗೆ ಬೆಂಬಲ ನೀಡಲಿದ್ದೇವೆಂದರು. ಭಾರತಿ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಎಂಎಸ್ ಮಹಾದೇವಸ್ವಾಮಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ರಾಷ್ಟ್ರೀಯ ಸೇವಾ ಯೋಜನೆಯ ಕಾರ್ಯಕ್ರಮಾಧಿಕಾರಿ ಬಿಕೆ ಕೃಷ್ಣ ಪ್ರಾಸ್ತಾವಿಕ ಭಾಷಣ ಮಾಡಿದರು. ವೇದಿಕೆಯಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ಕಾರ್ಯಕ್ರಮಾಧಿಕಾರಿ ನಿಜಲಿಂಗು, ಶಿವಸ್ವಾಮಿ, ಮೋನಾಲಿಸಾ, ಡಿಎಲ್ ಸರಿತಾ, ಸೊಸೈಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿಸಿ ಪುಟ್ಟಸ್ವಾಮಿ, ಮಾಜಿ ಅಧ್ಯಕ್ಷ ಬಿಜೆ ಪುಟ್ಟಸ್ವಾಮಿ, ಪ್ರಕಾಶ್, ಮಾಜಿ ಅಧ್ಯಕ್ಷ ಬಿಎಸ್ ಶೇಖರ್, ರಮೇಶ್, ಮುಖಂಡರಾದ ಚಿಕ್ಕೈದ ಶೆಟ್ಟಿ, ಬಿಜೆ ದಿನೇಶ್, ಬಿ ಸಿದ್ದೇಗೌಡ, ಕೃಷ್ಣ, ಮಲ್ಲೇಗೌಡ, ರಾಜೇಂದ್ರ, ಚಿಕ್ಕಪುಟ್ಟಯ್ಯ, ಭರತೇಶ್, ಬಿಜೆ ಮಹೇಶ್, ತಮ್ಮಯ್ಯ, ಮಲ್ಲೇಶ್ ಸೇರಿದಂತೆ ಹಲವರಿದ್ದರು. ನಾವು ಎನ್ಎಸ್ಎಸ್ ಶಿಬಿರದಲ್ಲಿ ಬಂದಂಥ ಸಂದರ್ಭದಲ್ಲಿ ಗ್ರಾಮಕ್ಕೆ ಒಳ್ಳೆ ಕೆಲಸ ಆಗಬೇಕು, ಗ್ರಾಮದಲ್ಲಿರ್ತಕ್ಕಂಥ ಜನರಿಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸುವುದಾಗಿರ್ಬೋದು, ಸಮಾಜದ ಹಲವಾರು ಪೀಳಿಗೆಗಳು ಏನೇನಿದೆ ಅದನ್ನು ನಿರ್ಮೂಲ ಮಾಡುವಂಥ ನಿಟ್ಟಿನಲ್ಲಿ ನಮ್ಮ ಸಮಾಜವನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡುವುದು, ಕೆರೆಗಳನ್ನು ಸ್ವಚ್ಛಗೊಳಿಸುವಂಥದ್ದಾಗಿರ್ಬೋದು, ಸ್ಮಶಾನವನ್ನು ಸ್ವಚ್ಛಗೊಳಿಸುವಂಥದ್ದಾಗಿರ್ಬೋದು, ಹೀಗೆ ಅದು ಬೇಡಿಕೆಗಳನ್ನು ನಿರ್ಮಾಣ ಮಾಡುವಂಥದ್ದಾಗಿರ್ಬೋದು, ಹೀಗೆ ಹಲವಾರು ಕೆಲಸಗಳಿರ್ತವೆ. ಇರ್ತಕ್ಕಂಥ ಯುವ ಮಿತ್ರರು ಏನಿದ್ದೀರಿ, ಯುವ ಸಂಘಗಳೇನಿದ್ದಾರೆ, ಎಲ್ಲರೂ ಕೂಡ ನಮ್ಮ ವಿದ್ಯಾರ್ಥಿಗಳ ಜೊತೆಯಲ್ಲಿ ಕೈಗೂಡಿಸಿ ಈ ಗ್ರಾಮದ ಅಭಿವೃದ್ಧಿ ಕೆಲಸಗಳಿಗೆ ನೀವು ಕೂಡ ಜೊತೆಯಾಗಿ ಇರಬೇಕು. ನಮ್ಮ ಸಂಸ್ಥೆ ವಿದ್ಯಾರ್ಥಿಗಳು ಬಂದಿದ್ದಾರೆ, ನಮಗೆ ನಿಮ್ಮ ಗ್ರಾಮಕ್ಕೆ ಬರಬೇಕಾದಂಥ ಏನಿಲ್ಲ, ಆದರೂ ಕೂಡ ನಾವು ಈ ಗ್ರಾಮಕ್ಕೆ ಬಂದಿದ್ದೇವೆ. ನಮ್ಮ ಪೂರ್ಣ ಪ್ರಮಾಣದ ನಮ್ಮ ವಿದ್ಯಾರ್ಥಿಗಳ ಪೂರ್ಣ ಪ್ರಮಾಣದ ಒಂದು ಪ್ರಯೋಜನವನ್ನು ತಾವೆಲ್ಲರೂ ಕೂಡ ಈ ಗ್ರಾಮಕ್ಕೆ ನೀಡುವಂತೆ ಆಗುವಂಥ ಕೆಲಸವನ್ನು ನಮ್ಮ ವಿದ್ಯಾರ್ಥಿಗಳ ಕಡೆಯಿಂದ ತಾವೆಲ್ಲರೂ ಕೂಡ ಮಾಡಿಸಬೇಕು ಅನ್ನೋ ಒಂದು ವಿನಂತಿಯನ್ನು ನಮ್ಮ ತಮ್ಮಲ್ಲಿ ಮುಂದೆ ಇಡ್ತಾ